ಮತ್ತೆ ಈಗ ಸಿಎಂ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಒಂದು ವಿಚಾರವನ್ನ ಜನರ ಮುಂದೆ ಇಟ್ಟಿದ್ರು, ಅವ್ರು ಹೇಳಿಕೊಂಡಿದ್ರು. ಈಗ ಮತ್ತೆ ಅದೇ ವಿಚಾರವನ್ನ ಅದೇ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ. ಈ ಹಿಂದೆ ಕೂಡ ತುಮಕೂರಿನ ಭಾಗದಲ್ಲಿ ಅವರ ಅಭಿಮಾನಿಗಳು, ಕೊರಟಗೆರೆಯ ಜನರು ಎಲ್ಲರೂ ಕೂಡ ಪರಮೇಶ್ವರ್ ಅವರು ಸಿಎಂ ಆಗಬೇಕು, ಅವರಿಗೆ ಸ್ಥಾನವನ್ನು ಕೊಡಬೇಕು, ಅವರು ಸೂಕ್ತವಾಗಿದ್ದಾರೆ, ಸಿಎಂ ಸ್ಥಾನವನ್ನು ತುಂಬುವಂತಹ ಎಲ್ಲ ಅರ್ಹತೆಗಳು ಕೂಡ ಅವರಿಗಿದೆ ಅಂತ ಹೇಳಿ ಒತ್ತಾಯವನ್ನು ಮಾಡಿ ಆ ಭಾಗದ ಜನರೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ರು. ಅದೇ ರೀತಿಯಾಗಿ ಪರಮೇಶ್ವರ್ ಅವರು ಕೂಡ ಈ ಹಿಂದೆ ಕೂಡ ಈ ಒಂದು ವಿಚಾರವನ್ನು ಬಿಚ್ಚಿಟ್ಟಿದ್ರು. ಯಾಕಂದ್ರೆ ನೋಡಿ, ಎಲ್ಲರಿಗೂ ಕೂಡ ಆಸೆ ಇದ್ದೇ ಇರುತ್ತೆ. MLA ಆಗಿರೋರಿಗೆ ಮಂತ್ರಿ ಆಗಬೇಕು ಅನ್ನೋ ಆಸೆ ಇರುತ್ತೆ, ಮಂತ್ರಿ ಆಗಿರೋರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರುತ್ತೆ, DCM ಆಗಬೇಕು ಅನ್ನೋ ಆಸೆ ಇರುತ್ತೆ. ಯಾರಿಗಿರಲ್ಲ ಹೇಳಿ? ಅದೇ ರೀತಿಯಾಗಿ ನನಗೂ ಇದೆ, ಕೊಟ್ಟರೆ ನಾನು ಕೂಡ ಆ ಸ್ಥಾನವನ್ನು ಒಳ್ಳೆ ರೀತಿಯಾಗಿ ನಿಭಾಯಿಸ್ತೀನಿ ಅನ್ನುವಂಥ ಮಾತನ್ನು ಈ ಹಿಂದೆ ಹೇಳಿದರು. ಆದರೆ ಅವರಿಗೆ ಎಲ್ಲ ಅರ್ಹತೆ ಕೂಡ ಇದೆ, ಅವ್ರಿಗೆ ಕೊಡಲೇಬೇಕು ಅಂತ ಹೇಳಿ ಕೆಲ ಸ್ವಾಮೀಜಿಗಳು, ಅವರ ಬೆಂಬಲಿಗರು ಎಲ್ಲರೂ ಕೂಡ ಮಾತನಾಡಿದರು. ಈಗ ಅದೇ ರೀತಿಯಾಗಿ ಮತ್ತೆ ಇವರೇ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ರಾಜಕೀಯ ಪದೋನ್ನತಿಯ ಆಸೆ ನನಗೂ ಕೂಡ ಇದೆ ಅಂತ ಹೇಳಿಬಿಟ್ಟಿದ್ದಾರೆ. ಹೇಳುವ ಮೂಲಕ ಈ ರೀತಿಯಾಗಿ ಪರೋಕ್ಷವಾಗಿ ಸಿಎಂ ಆಗುವಂತಹ ಇಂಗಿತವನ್ನು ಮತ್ತೊಮ್ಮೆ ಹೋಮ್ ಮಿನಿಸ್ಟರ್ ತೆರೆದಿಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಆಸೆ ಇರುತ್ತೆ ಸ್ವಾಮಿ, ಅದೇ ರೀತಿಯಾಗಿ ನನಗೂ ಕೂಡ ಆಸೆ ಇದೆ ಅಂತ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ರಾಜಕೀಯ ಏಳಿಗೆಗೆ ಏಳಿಗೆಯನ್ನು ಬಯಸುವುದರಲ್ಲಿ ತಪ್ಪೇನಿದೆ ಅಂತ ಪರಮೇಶ್ವರ್ ಹೇಳಿರುವಂಥದ್ದು. ಜನಸೇವೆ ಮಾಡೋದಕ್ಕೆ ನನಗೂ ಕೂಡ ಒಂದು ಅವಕಾಶ ಕೊಡಿ, ಅವಕಾಶ ಸಿಗಲಿ, ನಾನು ಆ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ತೀನಿ, ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ತೋರಿಸ್ತೀನಿ ಅನ್ನುವಂಥ ರೀತಿಯಲ್ಲಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ರಾಜ್ಯವನ್ನು ಈವರೆಗೂ ಯಾವುದೇ ಒಬ್ಬ ದಲಿತ ನಾಯಕ ಆಳಿಲ್ಲ, ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಹೈಕಮಾಂಡ್. ನಮಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ರೆ ನಮ್ಮ ನಾಯಕತ್ವದಲ್ಲಿ ಅಧಿಕಾರ, ಆಡಳಿತ ಹೇಗಿರುತ್ತೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಅನ್ನುವಂಥ ರೀತಿಯಲ್ಲಿ ಪರಮೇಶ್ವರ್ ಅವರು ಮಾತನಾಡ್ತಾ ಇದ್ದಾರೆ. ನನಗೊಂದು ಅವಕಾಶವನ್ನು ಕೊಟ್ಟರೆ ಏನೂ ಕೂಡ ತಪ್ಪಿಲ್ಲ, ಪರಮೇಶ್ವರ್ ಮಾತಿದು. ನಾಯಕತ್ವದ ಗೊಂದಲದ ವಿಚಾರ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿದೆ. ಈಗ ಸದ್ಯಕ್ಕೆ ಸ್ವಲ್ಪ ಕಡಿಮೆಯಾಗಿದ್ರೂ ಕೂಡ ಅದು ಯಾವತ್ತೂ ಕೂಡ ಆರದಂತಹ ಬೆಂಕಿ ಅಂತ ಹೇಳಲಾಗುತ್ತೆ. ಹೀಗಾಗಿ ಪರಮೇಶ್ವರ್ ಅವರು ಈ ಒಂದು ವಿಚಾರವಾಗಿ ಮಾತನಾಡ್ತಾ ಹೇಳ್ತಾರೆ, ನನಗೂ ಕೂಡ ಆಸೆ ಇದೆ, ಕೊಟ್ಟರೆ ಏನು ತಪ್ಪಿಲ್ಲ, ಯಾಕಂದರೆ ದಲಿತ ಸಿಎಂ ಆಗಬೇಕು, ಯಾರೂ ಕೂಡ ಆಗಿಲ್ಲ ರಾಜ್ಯದಲ್ಲಿ ಈ ಹಿಂದೆ, ನಮಗೆ ಅವಕಾಶವನ್ನು ಕೊಟ್ಟರೆ ನಾನು ಕೆಲಸವನ್ನು ಮಾಡಿ ತೋರಿಸ್ತೀನಿ, ಅದಕ್ಕೆ ಸೂಕ್ತವಾದಂತಹ ವ್ಯಕ್ತಿ ನಾನೇ ಅಂತ ಹೇಳಿ ಪರಮೇಶ್ವರ್ ಅವರು ಮತ್ತೆ ಅವರ ಮನಸ್ಸಿನ ಇಂಗಿತವನ್ನು ತೆರೆದಿಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.